ओम श्रुतत्वाच्च ओम एको देवः सर्वभूतेषु गूढः सर्वव्यापी सर्वभूतान्तरात्मा कर्माध्यक्षः सर्वभूतादिवासः साक्षी चेता केवलो निर्गुणश्च न हि अशब्दः श्रूयते न च अप्रसिद्धं कल्प्यं सर्वशब्द अवाच्यस्य लक्षणायुक्तेः ಭಗವಂತ ಅವನು ಅಶಬ್ದ ಅಂತ ಹೇಳಿಬಿಟ್ರೆ ನೀವು ಅದ್ವೈತಿಗಳು ಹೇಳುವಂತೆ ಅವನು ಶಬ್ದ ಪ್ರತಿಪಾದ್ಯ ಅಲ್ಲ. ಹಾಗಾಗಿಬಿಟ್ರೆ ಶ್ರುತಿಗಳು ಸ್ಮೃತಿಗಳು ಅವನ ಬಗ್ಗೆ ಹೇಳುವುದು ಹೇಗೆ? ಅಪ್ರಸಿದ್ಧವಾದನ್ನ ಜಗತ್ತಿನಲ್ಲಿ ಈವರೆಗೂ ಯಾವುದೂ ಪ್ರಮಾಣದಿಂದಲೂ ಯಾರಿಗೂ ಸಿದ್ಧವಲ್ಲದೆ ಇರುವುದನ್ನು ನೀವು ಯಾವತ್ತೂ ಕಲ್ಪನೆ ಮಾಡಬಾರದು ಅಂತ ತಾತ್ಪರ್ಯ. ನಚ ಅಪ್ರಸಿದ್ಧಂ ಕಲ್ಪ್ಯಂ ಅನ್ನೋದಕ್ಕೆ 2-4 ರೀತಿಯಾದ ಅರ್ಥಗಳನ್ನು ತ್ರಿವಿಕ್ರಮ ಪಂಡಿತರು ಹೇಳ್ತಾ ಇದ್ದಾರೆ. ನಹಿ ಅನಿರ್ವಾಚ್ಯಂ ಮಾಯಾಶಬಲಂ ಬ್ರಹ್ಮ ಜಗತ್ ಕಾರಣಂ ಪ್ರಸಿದ್ಧಂ. ಯಾವುದೇ ಶಬ್ದದಿಂದ, ಇದು ಹಿಂದಿನ ಪ್ಯಾರಾದಲ್ಲಿರುವ ಮಾತುಗಳನ್ನು ಓದ್ತಾ ಇದ್ದೇನೆ ಅನುವಾದಕ್ಕಾಗಿ. ನಹಿ ಅನಿರ್ವಾಚ್ಯಂ ಮಾಯಾಶಬಲಂ ಬ್ರಹ್ಮ ಜಗತ್ ಕಾರಣಂ ಪ್ರಸಿದ್ಧಂ. ಯಾವುದೇ ಶಬ್ದದಿಂದ ವಾಚ್ಯವಲ್ಲದ ಮಾಯಾಶಬಲಂ, ಮಾಯೆಯಿಂದ ಕೂಡಿದ ಬ್ರಹ್ಮವು ಜಗತ್ ಕಾರಣ ಅಂತ ಶಾಸ್ತ್ರದಲ್ಲೆಲ್ಲೂ ಪ್ರಸಿದ್ಧವಾಗಿಲ್ಲ. ಹಾಗೇನೆ ನಚ ಜ್ಞಾನಾದಿ ಗುಣಶೂನ್ಯಂ ನಿರ್ಗುಣಂ ಶುದ್ಧ ಬ್ರಹ್ಮ ಪ್ರಸಿದ್ಧಂ. ಜ್ಞಾನಾದಿ ಗುಣಗಳಿಂದ ರಹಿತವಾದ ನಿರ್ಗುಣವಾದ ಶುದ್ಧ ಬ್ರಹ್ಮ ಅನ್ನೋದು ಕೂಡ ಪ್ರಸಿದ್ಧವಲ್ಲ. ಇವೆಲ್ಲ ನಚ ಅಪ್ರಸಿದ್ಧಂ ಕಲ್ಪ್ಯಂ ಅನ್ನೋದಕ್ಕೆ ಬೇರೆ ಬೇರೆ ಅರ್ಥಗಳು. ಮುಂದೆ ನಚ ತಸ್ಯ ನಿರ್ಗುಣಸ್ಯ ಲಕ್ಷ್ಯತ್ವಂ, ಆ ನಿರ್ಗುಣವಾದ್ದು ಲಕ್ಷ್ಯ ಆಗಲಿಕ್ಕೂ ಸಾಧ್ಯ ಇಲ್ಲ ಅಂತ ಅನ್ನೋದನ್ನು ಕಳೆದ ದಿವಸ ನೋಡಿದ್ದೇವೆ. ಯಾಕೆಂದ್ರೆ ಲಕ್ಷಣ ಮಾಡಬೇಕಾದ್ರೆ ವಾಚ್ಯ ಅಂದರೆ ಶಕ್ತಿ ವೃತ್ತಿಯಿಂದ ವಾಚ್ಯವಾದದ್ದೇನಿದೆ ಅದರ ಸಂಬಂಧ ಇರಬೇಕು. ಬ್ರಹ್ಮ ಅಸಂಗ, ಅವನಲ್ಲಿ ಅವಿದ್ಯಾ ಕಲ್ಪಿತವಾದ ಸಂಬಂಧವನ್ನು ಒಪ್ಪಿಬಿಟ್ರೆ ಅವನು ನಿರ್ಗುಣ ಹೇಗಾಗ್ತಾನೆ? ಅವನು ಸಗುಣ ಆಗಿಬಿಡ್ತಾನೆ. ಅಂತೂ ನಿರ್ಗುಣನಾದ ಬ್ರಹ್ಮನೇ ಲಕ್ಷ್ಯ ಅಂತ ಹೇಳಲಿಕ್ಕೆ ಯಾವ ಕಾರಣದಿಂದಲೂ ಯಾವ ಆಧಾರದಿಂದಲೂ ಬರೋದಿಲ್ಲ ಅಂತ ಸಮರ್ಥನೆ ಮಾಡಿ ಆಯಿತು. ಮುಂದಿನ ಮಾತಿದು ನಚ ಅವಾಚ್ಯಂ ವೇದ ಸಮನ್ವಯ ಸಿದ್ಧಮಿತಿ ಕಲ್ಪ್ಯಂ. ಈ ತತ್ವ ಸಮನ್ವಯಾತ್ ಅನ್ನೋ ಮಾತಿನಿಂದ ವೇದವ್ಯಾಸರು ಎಲ್ಲ ವೈದಿಕ ಪೌರಾಣಿಕ ಶಬ್ದಗಳ ಸಮನ್ವಯ ನಾವು ಮಾಡ್ಕೊಳ್ಬೇಕು, ಅದರಿಂದಲೇ ಬ್ರಹ್ಮ ಪ್ರತಿಪಾದ್ಯ ಅಂತ ಪ್ರತಿಪಾದನೆ ಮಾಡಿದ್ದಾರೆ. ಇದು ಬ್ರಹ್ಮ ಅವಾಚ್ಯ ಆಗಿಬಿಟ್ರೆ, ಯಾವುದೇ ಶಬ್ದದಿಂದಲೂ ಅದು ವಾಚ್ಯವೇ ಇಲ್ಲ ಅಂತ ಆಗಿಬಿಟ್ರೆ ಅದು ವೇದ ಸಮನ್ವಯದಿಂದ ಸಿದ್ಧ ಆಗೋದು ಹೇಗೆ? ಸಮನ್ವಯ ಮಾಡಿ ಏನು ಉಪಯೋಗ? ಯಾಕೆಂದರೆ ಸರ್ವಶಬ್ದಾವಾಚ್ಯಸ್ಯ ಲಕ್ಷಣಾಯುಕ್ತೇ. ಯಾವುದು ಯಾವ ಶಬ್ದದಿಂದಲೂ ವಾಚ್ಯ ಅಲ್ಲವೋ ಅದ್ರ ಬಗ್ಗೆ ಲಕ್ಷಣ ಮಾಡಲಿಕ್ಕೂ ಕೂಡ ಬರೋದಿಲ್ಲ. ನಚ ಅವಾಚ್ಯಸ್ಯ ಲಕ್ಷ್ಯತ್ವಂ ದೃಷ್ಟಂ. ಯಾವುದು ಅವಾಚ್ಯವಾಗಿದೆಯೋ ಅದಕ್ಕೆ ಲಕ್ಷ್ಯತ್ವವು ಕೂಡ ಇರೋದಿಲ್ಲ. ಶಬ್ದದಿಂದ ವಾಚ್ಯವೇ ಅಲ್ಲದೆ ಹೋದರೆ ಅದು ಲಕ್ಷ್ಯವೂ ಕೂಡ ಆಗೋದು ಸಾಧ್ಯ ಇಲ್ಲ. ಗಂಗಾ ತೀರ ಅಂತನ್ನೋದು ಲಕ್ಷ್ಯ ಆಗಿದೆ, ಅದು ಗಂಗಾ ಎಂಬ ಶಬ್ದದಿಂದ. ಯಾಕೆ ಲಕ್ಷ್ಯ ಆಗಿದೆ ಅಂದರೆ ಅದು ತೀರ ಶಬ್ದದಿಂದ ವಾಚ್ಯವಾಗಿದೆ. ಬೇಸಿಕಲಿ ತೀರ ಎಂಬ ಶಬ್ದದಿಂದ ಗಂಗಾ ತೀರವು ಶಕ್ತಿ ವೃತ್ತಿಯಿಂದ ವಾಚ್ಯವಾಗಿದೆ. ಆದ್ದರಿಂದ ಗಂಗಾಯಾಮ್ ಘೋಷ ಅಂತ ಹೇಳಿದಾಗ ಅದು ಗಂಗಾ ಶಬ್ದದಿಂದ ಲಕ್ಷ್ಯ ಆಗ್ತದೆ. ಯಾವುದು ವಾಚ್ಯವೇ ಅಲ್ವೋ ಅದು ಲಕ್ಷ್ಯವೂ ಕೂಡ ಆಗೋದು ಸಾಧ್ಯ ಇಲ್ಲ. ವಾಚ್ಯಮೇವ ಶಬ್ದಾಂತರೇಣ ಲಕ್ಷ್ಯತೆ. ಯಾವುದಾದ್ರೂ ಒಂದು ಶಬ್ದದಿಂದ ಆದರೂ ವಾಚ್ಯವಾಗಿರಬೇಕು, ಅದು ಮತ್ತೊಂದು ಶಬ್ದದಿಂದ ಲಕ್ಷಣಾವೃತ್ತಿಯಿಂದ ಬೋಧ್ಯ ಆಗ್ತದೆ. ಯಥಾ ಮಂಚಾದಿ ಶಬ್ದೈ ಪುರುಷಾದಯ. ಇಲ್ಲೊಂದು ಉದಾಹರಣೆ ಕೊಟ್ಟಿದ್ದಾರೆ, ಹಿಂದೆ ನೀವೆಲ್ಲಾದರೂ ಈ ಉದಾಹರಣೆ ಕೇಳಿರ್ತೀರಿ. ಮಂಚಾದಿ ಶಬ್ದೈ ಪುರುಷಾದಯ. ಈಗ ಇದು ಮಹಾಭಾಷ್ಯದಲ್ಲಿ ಬಂದಿರೋ ಮಾತು ಅಂತ ನೆನಪು. ಒಂದು ಕಡೆ ಮಂಚಾಹ ಕ್ರೋಶಂತಿ ಅಂತ ಪ್ರಯೋಗ ಮಾಡ್ತಾರಂತೆ. ಮಂಚಾಹ ಕ್ರೋಶಂತಿ ಅಂದರೆ ಅಂತ ಮಂಚಗಳು ಮಾತಾಡ್ತಾ ಇವೆ ಅಂತ. ಮಂಚಗಳು ಮಾತಾಡೋದು ಹೇಗೆ? ಮಂಚ ಜಡ, ಅದಕ್ಕೆ ಮಂಚದಲ್ಲಿ ಕೂತ್ಕೊಂಡಿರುವಂಥ ಜನ ಮಾತಾಡ್ತಾರೆ ಅಂತ ಅದರ ತಾತ್ಪರ್ಯ. ಈ ಮಾತು ಮಂಚ ಮಾತಾಡ್ತಾ ಇದೆ ಅನ್ನೋದನ್ನ ನೀವೆಲ್ಲರೂ ಕೇಳಿಲ್ಲದೆ ಇರಬಹುದು. ಯಾಕೆಂದ್ರೆ ವ್ಯವಹಾರದಲ್ಲಿ ನಮ್ಗೆ ಯಾವುದು ಆಡಿ ಕೇಳಿ ಗೊತ್ತಿದೆಯೋ, ಕನ್ನಡ ಅಥವಾ ಉಳಿದ ಭಾಷೆಗಳಲ್ಲಿ ಕೇಳಿ ಗೊತ್ತಿದೆಯೋ ಅದನ್ನು ಉದಾಹರಣೆ ಕೊಟ್ಟರೆ ಸುಲಭ ಆಗ್ತದೆ. ಅವರಿಗೆ ಮಂಚಾಹ ಕ್ರೋಶಂತಿ, ಮಂಚಗಳು ಮಾತಾಡ್ತಾ ಇವೆ, ಕಿರ್ಚಾಡ್ತಾ ಇವೆ ಅನ್ನೋದು ಸುಲಭ ಆಗಿತ್ತು. ಈಗ ನಾವು ಬೇರೆ ಉದಾಹರಣೆ ಕೊಟ್ಕೋಬಹುದು. ಈಗ ತರಗತಿ ನಡೀತಾ ಇರುವಾಗ ಪರೀಕ್ಷೆ ನಡೀತಾ ಇದೆ. ಪರೀಕ್ಷೆ ನಡೆಯುವಾಗ ಆನ್ಸರ್ ಶೀಟ್ಸ್ ಅಥವಾ ಕ್ವೆಶ್ಚನ್ ಪೇಪರ್ಸ್ ಅದನ್ನು ಲಾಸ್ಟ್ ಬೆಂಚಿಗೆ ಕೊಡಿ, ಲಾಸ್ಟ್ ಬೆಂಚಿಗೆ ಇನ್ನೂ ಕೊಟ್ಟಿಲ್ಲ, ಥರ್ಡ್ ಬೆಂಚ್ಗೆ ಇನ್ನೂ ಕೊಟ್ಟಿಲ್ಲ ಅಂತ ಹೀಗೆಲ್ಲ ಮಾತಾಡ್ತಾರೆ.
ಬೆಂಚಿಗೆ ಕೊಟ್ಟೇನು ಉಪಯೋಗ? ಕ್ವಶನ್ ಪೇಪರ್ ಆಗಲಿ ಆನ್ಸರ್ ಪೇಪರ್ ಆಗಲಿ ಬೆಂಚಿನಲ್ಲಿ ಕೂತ್ಕೊಂಡು ವ್ಯಕ್ತಿಗಳಿಗೆ ಕೊಡಬೇಕು. ಅವ್ರಿಗೆ ಕೊಟ್ಟೇನು ಉಪಯೋಗ? ಬೆಂಚಿಗೆ ಕೊಟ್ಟೇನು ಉಪಯೋಗ? ಆದ್ದರಿಂದ ಲಾಸ್ಟ್ ಬೆಂಚಿಗೆ ಕ್ವಶನ್ ಪೇಪರ್ ಬೇಕಾಗಿದೆ ಅಂದರೆ ಅದಕ್ಕೆ ಲಾಸ್ಟ್ ಬೆಂಚಿನಲ್ಲಿ ಕೂತ್ಕೊಂಡಂಥ ವಿದ್ಯಾರ್ಥಿಗಳಿಗೆ ಕ್ವಶನ್ ಪೇಪರ್ ಬೇಕಾಗಿದೆ ಅಥವಾ ಆನ್ಸರ್ ಪೇಪರ್ ಬೇಕಾಗಿದೆ ಅಂತಲೇ ಅದಕ್ಕೆ ಅರ್ಥ ಆಗ್ತದೆ. ಇನ್ನು ಪ್ರಯೋಗ ಬೇರೆ ಬೇರೆ, ಪ್ರಸಂಗ ಬೇರೆ ಬೇರೆ ಇದ್ದಾಗ ಎಲ್ಲ ಕಡೆ ಕ್ಲಾಸ್ ರೂಮಿಗೆಲ್ಲ ಪೇಂಟ್ ಮಾಡಿ ಆಯಿತು, ಲಾಸ್ಟ್ ಬೆಂಚಿಗೆ ಒಂದು ಪೇಂಟ್ ಮಾಡೋದು ಬಾಕಿ ಇದೆ ಅಂತ ಹೇಳಿದಾಗ ಅಲ್ಲಿ ಅದು ಬೆಂಚಿಗೆ ಪೇಂಟ್, ಅಲ್ಲಿ ಕೂತ್ಕೊಂಡಂಥ ಹುಡುಗರಿಗೆ ಯಾರು ಪೇಂಟ್ ಮಾಡಲಿಕ್ಕೆ ಆ ವಾಕ್ಯ ಪ್ರಯೋಗ ಮಾಡಿದ್ದಾರೆ ಅಂತ ಭಾವಿಸೋದಿಲ್ಲ. ಆದ್ದರಿಂದ ಲಾಸ್ಟ್ ಬೆಂಚಿಗೆ ಪೇಂಟು ಅಂತ ಹೇಳಿದಾಗ ಲಾಸ್ಟ್ ಬೆಂಚಿಗೆ ಪೇಂಟ್ ಅದು, ಬೆಂಚಲ್ಲಿ ಕೂತವರಿಗಲ್ಲ. ಆದರೆ ಕ್ವಶನ್ ಪೇಪರು ಆ ಲಾಸ್ಟ್ ಬೆಂಚಿಗೆ ಇನ್ನೂ ಕೊಟ್ಟಿಲ್ಲ, ಆ ಕೊನೆ ಎಲೆಗೆ ಇನ್ನೂ ಅನ್ನ ಹಾಕಿಲ್ಲ, ಆ ಪಂಕ್ತಿ ಇನ್ನೂ ಎದ್ದಿಲ್ಲ ಅಂತ ಹೀಗೆಲ್ಲ ಹೇಳಿದಾಗ ಪಂಕ್ತಿಲಿ ಕೂತ್ಕೊಂಡಂಥ ಜನ ಎದ್ದಿಲ್ಲ ಅಂತ ಅರ್ಥ. ಇದನ್ನು ಮಂಚಾದಯ ಅಂತ, ಮಂಚಾದಿ ಶಬ್ದ ಅಂತ ಹೇಳಿರುವುದು ಅದನ್ನೇ. ಇಂಥ ಕೆಲವು ಉದಾಹರಣೆ ಕೊಟ್ಟರೆ ನಿಮ್ಗೆ ಗೊತ್ತಾಗ್ತದೆ. ಒಂದನೇ ಪಂಕ್ತಿ ಎದ್ದಿತ್ತು, ಎರಡನೇ ಪಂಕ್ತಿ ಎದ್ದಿತ್ತು ಅಂತ ಹೇಳ್ತಾರೆ. ಪಂಕ್ತಿ ಹೇಳುವುದಲ್ಲ, ಪಂಕ್ತಿಯಲ್ಲಿ ಕೂತ್ಕೊಂಡಂಥ ಜನ ಹೇಳುವುದು. ಹಾಗೆ ಅದರ ತಾತ್ಪರ್ಯ ಆಗ್ತದೆ. ಇನ್ನೊಂದು ಉದಾಹರಣೆ ಕೊಡ್ಬೋದು ಅಂದರೆ, ಅವರು ಮಹಾರಾಜ ತೀರ್ಕೊಂಡ, ಊರೇ ಸಂಕಟಪಟ್ಟಿತು. ಊರೇ ಹೇಗೆ ಸಂಕಟ ಪಡ್ತದೆ? ಅಲ್ಲಿ ಊರಲ್ಲಿರುವಂಥ ಜನ ಅಂತ ಅರ್ಥ. ಇನ್ನು ನಾನು ಊರಿಗೆ ಹೋಗುತ್ತೇನೆ ಅಂತ ಹೇಳಿದಾಗ ಅಲ್ಲಿ ಎಕ್ಸಾಕ್ಟ್ಲಿ ಊರಿಗೆ ಹೋಗುತ್ತೇನೆ ಅಂತ ಅಂತಲೇ ಅರ್ಥ. ಅಲ್ಲಿರೋ ಜನರಿಗೆ ಹೋಗ್ತೇನೆ ಅಂತ ಅರ್ಥ ಅಲ್ಲ. ಅಲ್ಲಿ ಊರು ಅಂದರೆ ಅದು ಟೆರಿಟರಿ, ಆ ಪ್ರದೇಶಕ್ಕೆ ಹೋಗ್ತೇನೆ ಅಂತಲೇ ಅರ್ಥ. ಆದರೆ ಊರೇ ಸಂಕಟಪಟ್ಟಿತು ಅಂತ ಹೇಳಿದಾಗ ಅಲ್ಲಿರೋ ಜನ ಅಂತ ಅರ್ಥ. ಹೀಗೆ ಜನ ಅಂತ ಅರ್ಥ ಮಾಡಿದಾಗ ಲಕ್ಷಣ, ಮತ್ತು ಊರು ಅಂತ ಎಕ್ಸಾಕ್ಟ್ಲಿ ಪ್ರದೇಶ ಅಂತ ಅರ್ಥ ಮಾಡಿದಾಗ ಅದು ಶಕ್ತಿ ಬರುತ್ತೆ. ಹೀಗೆ ಜಗತ್ತಿನಲ್ಲಿ ಇದೆಲ್ಲ ಕಂಡಿದೆ. ಯಥಾ ಮಂಚಾದಿ ಶಬ್ದೈ ಪುರುಷಾದಯ, ಮಂಚ ಎಂಬ ಶಬ್ದದಿಂದ ಪುರುಷ ಲಕ್ಷ್ಯ ಆಗ್ತಾನೆ. ಯಾಕೆಂದರೆ ಪುರುಷ, ಮಂಚದಲ್ಲಿ ಕೂತ್ಕೊಂಡಂಥ ಪುರುಷ, ಅವನು ಪುರುಷ ಎಂಬ ಶಬ್ದದಿಂದ ವಾಚ್ಯನಾಗಿದ್ದಾನೆ. ಆಮೇಲೆ ಅಲ್ಲಿ ಕೂತ್ಕೊಂಡಂಥ ವಿದ್ಯಾರ್ಥಿಗಳು ಅಂತ ಹೇಳಿದೆ ಅರ್ಥ ಮಾಡಿದಾಗ ಆ ವಿದ್ಯಾರ್ಥಿ ಎಂಬ ಶಬ್ದದಿಂದ ಬೇರೆ ಶಬ್ದದಿಂದ ಲಕ್ಷ್ಯರಾಗಿದ್ದಾರೆ. ಊರು ಎಂಬ ಶಬ್ದದಿಂದ ಊರಲ್ಲಿರುವಂಥ ಜನರು, ಅವರು ಕೂಡ ಸಿಟಿಸನ್, ಪ್ರಜೆಗಳು ಅನ್ನೋ ಶಬ್ದದಿಂದ ಅವರು ಕೂಡ ವಾಚ್ಯರಾಗಿದ್ದಾರೆ. ಅಂತೂ ಬೇಸಿಕಲಿ ಒಂದು ಶಬ್ದದಿಂದ ಅವರು ವಾಚ್ಯರಾಗಬೇಕು. ಆಗಿದ್ದವರನ್ನೇ ಲಕ್ಷಣಾವೃತ್ತಿಯಿಂದ ನಾವು ತಿಳಿಯುವುದು. ಇದು ಒಪ್ಪಲೇಬೇಕು. ಹೀಗೆ ಯಾಕೆ ಅಂದರೆ ಭಾಷೆಗಳನ್ನು ನಾವು ಚಿಕ್ಕವರಿದ್ದಾಗಿಂದ ಕೇಳಿ ಕಲ್ತಿರ್ತೀವಿ. ಆರಂಭದಲ್ಲಿ ನಮಗೆ ಭಾಷೆಗಳನ್ನು ಶಕ್ತಿ ವೃತ್ತಿಯಿಂದಲೇ ಬೋಧನೆ ಮಾಡ್ತಿರ್ತಾರೆ. ಹುಟ್ಟುವ ಕೂಸಿಗೆ ಲಕ್ಷಣಾವೃತ್ತಿಯಿಂದ ಏನನ್ನಾದರೂ ಪ್ರತಿಪಾದನೆ ಮಾಡಿದರೆ ಅದಕ್ಕೆ ಸರಿಯಾಗಿ ಅರ್ಥ ಆಗೋದಿಲ್ಲ. ಅದಕ್ಕೆ ಶಕ್ತಿ ವೃತ್ತಿಯಿಂದಲೇ ಬೋಧನೆ ಮಾಡಬೇಕಾಗ್ತದೆ. ಶಕ್ತಿ ವೃತ್ತಿಯಿಂದ ಮಂಚ ಅನ್ನೋ ಶಬ್ದಕ್ಕೆ ಮಂಚ ಅಂತ ಅರ್ಥ, ಪುರುಷ ಎಂಬ ಶಬ್ದಕ್ಕೆ ವ್ಯಕ್ತಿ ಅಂತ ಅರ್ಥ, ಹೀಗೆ ನಾನಾ ಥರದ ಅರ್ಥಗಳನ್ನೆಲ್ಲ ಅದು ತಿಳ್ಕೋತದೆ. ಊರು ಅನ್ನೋ ಶಬ್ದಕ್ಕೆ ಊರು ಅಂತ ಅರ್ಥ ಅಂತೆಲ್ಲ ತಿಳ್ಕೊಂಡಿರ್ತದೆ. ಮುಂದೆ ಲಕ್ಷಣಾವೃತ್ತಿಯಿಂದ ಆ ವಾಕ್ಯಗಳನ್ನು ಬೋಧನೆ ಮಾಡಿದಾಗ ನಾನು ಯಾವ ಶಕ್ತಿ ವೃತ್ತಿಯಿಂದ ಏನು ಕಲಿತಿದ್ದೆ ಅದಕ್ಕಿಂತ ಸ್ವಲ್ಪ ಇದು ಭಿನ್ನವಾಗಿದೆ. ಆದರೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಅರ್ಥವನ್ನು ಹೇಳ್ತದೆ. ಇದು ಹೆಚ್ಚು ಪರಿಣಾಮಕಾರಿಯಾಗಿ ಲಕ್ಷಣಾವೃತ್ತಿ ಅನ್ನೋದು ಭಾಷೆಗೆ ಸೌಂದರ್ಯ ಕೊಡ್ತದೆ. ಅದಕ್ಕಾಗಿ ಹೀಗೆ ಪ್ರಯೋಗ ಮಾಡ್ತಾರೆ ಅಂತ ಅದಕ್ಕೆಲ್ಲ ಗೊತ್ತಾಗೋದು ಕಲ್ಕೋತದೆ. ಎಲ್ಲ ಭಾಷೆಗಳಲ್ಲೂ ಕೂಡ ಹಾಗೆ ಲಕ್ಷಣಗಳಿವೆ. ವಾಚ್ಯತ್ವೇ ಪ್ರಮಾಣಾಂತರ ಗಮ್ಯತ್ವ ಆಪಾತಃ ಇತಿ ಚೇನ್ನ ಧರ್ಮಾಧಿಪತ ಅಗಮ್ಯತ್ವ ಉಪಪತ್ತೇ. ಈ ಬ್ರಹ್ಮ ವಾಚ್ಯನಾಗಿಬಿಟ್ರೆ, ಅವನು ಇನ್ನೊಂದು ಶಬ್ದದಿಂದ ವಾಚ್ಯನಾಗಿಬಿಟ್ರೆ, ನಾವು ದ್ವೈತಿಗಳು ಅವನನ್ನು ಲಕ್ಷ್ಯ ಅಂತ ಹೇಳ್ತೇವೆ, ನೀವು ದ್ವೈತಿಗಳು ಅವನನ್ನು ವಾಚ್ಯ ಅಂತ ಹೇಳಿ ಕೊಟ್ಟಿದ್ದೀರಿ. ಅವನು ಬೇರೆ ಪ್ರಮಾಣದಿಂದ ಗಮ್ಯ ಅಂತ ಆಗಿಬಿಟ್ನಲ್ಲ. ಬ್ರಹ್ಮ ವಾಚ್ಯ ಅಂತ ಆಗಿಬಿಟ್ರೆ ಅವನು ಇನ್ನೊಂದು ಪ್ರಮಾಣದಿಂದ ಗಮ್ಯ ಅಂತ ಆದನಲ್ವಾ ಅಂತ ಅವ್ರದ್ದೊಂದು ಸಮಸ್ಯೆ. ಅದಕ್ಕೆ ನಾವು ಉತ್ತರ ಹೇಳ್ತೀವಿ, ಧರ್ಮಾಧಿಪತ ಅಗಮ್ಯತ್ವ ಉಪಪತ್ತೇ. ಬ್ರಹ್ಮ ಲಕ್ಷ್ಯನೇ ಆಗಬೇಕಾಗಿಲ್ಲ, ವಾಚ್ಯನಾದರೂ ಕೂಡ ಅವನು ಪ್ರಮಾಣಾಂತರಗಳಿಂದ ಅಗಮ್ಯನೇ ಆಗಬಹುದು. ಹೇಗೆಂದರೆ ಪ್ರತ್ಯಕ್ಷ ಅನುಮಾನಗಳಿಂದಂತೂ ಅವನು ತಿಳಿಯೋದೇ ಇಲ್ಲ. ಇನ್ನು ಶಬ್ದ ಪ್ರಮಾಣದಿಂದಲೂ ಕೂಡ ಪೂರ್ಣವಾಗಿ ತಿಳಿಯೋದಿಲ್ಲ. ಆದರೆ ಸ್ವಲ್ಪ ಬೇಸಿಕ್ ನಾಲೆಜು ಶಬ್ದ ಪ್ರಮಾಣದಿಂದಲೂ ಕೂಡ ಬಂದೇ ಬರ್ತದೆ. ಶಬ್ದ ಪ್ರಮಾಣದಿಂದಲೂ ಕೂಡ ಅವನ ಶಕ್ತಿ ವೃತ್ತಿಯಿಂದ ಅವನು ಬೋಧ್ಯನಾದರೂ ಪೂರ್ಣವಾಗಿ ಬೋಧ್ಯ ಅಲ್ಲ. ಹೀಗೆ ಅರ್ಥ ಅದಕ್ಕೆ ಮಾಡಬೇಕು. ಪ್ರಮಾಣ ವಾಚ್ಯತ್ವೇ,
ಬ್ರಹ್ಮ ಒಂದು ವೇಳೆ ವಾಚ್ಯ ಅಂತ ಹೇಳಿಬಿಟ್ರೆ ಅವನು ಪ್ರಮಾಣಾಂತರ ಗಮ್ಯ ಅಂತ ಆದನಲ್ವಾ. ಪ್ರಮಾಣಾಂತರ ಗಮ್ಯ ಅಂತ ಹೇಳಿಬಿಟ್ರೆ ಆ ಬ್ರಹ್ಮ ಎಲ್ಲ ಪ್ರಮಾಣಗಳನ್ನು ಮೀರಿದ್ದು ಅನ್ನೋದಕ್ಕೆ ಧಕ್ಕೆ ಬರ್ತದಲ್ಲ ಅಂತ ಅವ್ರ ಸಮಸ್ಯೆ ಇದ್ದಿರಬೇಕು ಆ ಮಾತನ್ನು ನೋಡಿದ್ರೆ. ಗೋವಿಂದಾಚಾರ್ಯ ಕೂಡ ಅದನ್ನು ಪಾಠ ಹೇಳಿದಾಗ ಅದನ್ನು ಅಷ್ಟು ಸ್ಪಷ್ಟವಾಗಿ ಹೇಳಿದ್ದು ನನಗೆ ಗಮನಕ್ಕೆ ಬರಲಿಲ್ಲ. ಅದಕ್ಕಾಗಿ ಅದನ್ನು ಈ ಥರ ಜೋಡಿಸಿದ್ದೇನೆ. ಬ್ರಹ್ಮವಾಚ್ಯ ಅಂತ ಹೇಳಿಬಿಟ್ರೆ ಪ್ರಮಾಣಾಂತರದಿಂದ ಗಮ್ಯ ಆಗಿಬಿಟ್ಟಲ್ಲ ಅವನು ಅಂತ. ಅದು ಪ್ರಮಾಣಾಂತರದಿಂದ ಗಮ್ಯ ಆಗಿಬಿಟ್ರೆ ಏನು ಸಮಸ್ಯೆ ಅಂದರೆ ಅವನ ಅಗಮ್ಯ, ಅಜ್ಞೇಯ, ಅವಾಚ್ಯ, ಹೀಗೆ ದುರ್ಜ್ಞೇಯ ಅಂತೆಲ್ಲ ಪ್ರತಿಪಾದನೆ ಮಾಡಿದಾರಲ್ವ ಅಂತಂದ್ರೆ ಇದನ್ನ ಧರ್ಮಾಧಿಪತ ಅಗಮ್ಯತೋ ಉತ್ಪತ್ತೇ. ಧರ್ಮ ಅದು ಶಬ್ದದಿಂದ ವಾಚ್ಯನೇ, ಸ್ಮೃತಿ ಶ್ರುತಿಗಳಿಂದ ವಾಚ್ಯವೇ. ಅಷ್ಟಾದ್ರೂ ಕೂಡ ಅದು ಅಗಮ್ಯ ಹೌದೋ ಅಲ್ಲ? ಯಾಕೆಂದ್ರೆ ಪೂರ್ಣವಾಗಿ ತಿಳಿಲಿಕ್ಕೆ ಆಗೋದಿಲ್ಲ, ಪೂರ್ಣವಾಗಿ ಅದನ್ನು ಭೇದಿಸಿ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಆದ್ರಿಂದ ಅದು ಅಗಮ್ಯ. ಅದರಂತೆ ಬ್ರಹ್ಮನೂ ಕೂಡ ಧರ್ಮಾದಿಗಳು ಅಲೌಕಿಕ ಅತೀಂದ್ರಿಯ ಆದ್ರಿಂದ ಸ್ವಲ್ಪ ಮಾತ್ರ ಅದನ್ನು ತಿಳಿಲಿಕ್ಕೆ ಸಾಧ್ಯ, ಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲೋ ಹೇಗೋ ಹಾಗೆ ಬ್ರಹ್ಮನ ಬಗ್ಗೆಯೂ ಕೂಡ ಅವನು ಬೇರೆ ಶಬ್ದದಿಂದ ವಾಚ್ಯನಾದರೂ ಕೂಡ ಪ್ರತ್ಯಕ್ಷಾದಿಗಳಿಂದಂತೂ ವಾಚ್ಯ ಅಲ್ಲ. ಶಬ್ದದಿಂದಲೇ ಅವನು ತಿಳ್ಕೋಬೇಕು. ಶಬ್ದದಿಂದ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಸಾಧ್ಯವೇ ಹೊರತು ಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಅವನನ್ನ ಹೀಗೆ ಹೇಳಬೇಕಾಗ್ತದೆ. ಮತ್ತೆ ಸಮಾನಶ್ಚ ಅಯಂ ನ್ಯಾಯ ಲಕ್ಷ್ಯತ್ವ ಪಕ್ಷೇಪಿ. ಬ್ರಹ್ಮನ ನೀವು ವಾಚ್ಯ ಅಲ್ಲ ಲಕ್ಷ್ಯ ಅಂತ ಹೇಳಿದಾಗಲೂ ಕೂಡ ಲಕ್ಷ್ಯ ಅಂದ್ರೆ ಶಬ್ದದ ವೃತ್ತಿಯಿಂದ ಲಕ್ಷಣದಿಂದ ತಿಳಿತಾನೆ ಅಂತ ಆಯ್ತು. ಹಾಗಾದ್ರೆ ಪೂರ್ಣವಾಗಿ ತಿಳಿತಾನ? ಅಲ್ಲೂ ಪ್ರಶ್ನೆ ಬಂದೇ ಬರ್ತದಲ್ಲ. ಲಕ್ಷಣಾವೃತ್ತಿಯಿಂದಲೂ ಕೂಡ ಪೂರ್ಣವಾಗಿ ತಿಳಿಯುವುದಿಲ್ಲ, ಸ್ವಲ್ಪವೇ ತಿಳಿತಾನೆ ಅಂತ ಅದಕ್ಕೆ ನೀವು ಅರ್ಥ ಹೇಳಬೇಕಾಗ್ತದಲ್ಲ. ಲಕ್ಷಣ ಈ ಬ್ರಹ್ಮ ಅವನು ಅರೂಪ ಸ್ಪರ್ಶ ಇತ್ಯಾದಿ ಶಬ್ದಗಳಿಂದ ಏನೇ ಶಬ್ದಗಳಿಂದ ಬ್ರಹ್ಮನ ಬಗ್ಗೆ ಜ್ಞಾನ ಬಂದರೂ ಕೂಡ ಅವನು ಲಕ್ಷಣಾವೃತ್ತಿಯಿಂದ ಜ್ಞಾನ ಬಂದರೂ ಪೂರ್ಣವಾಗಿ ಜ್ಞಾನ ಬರೋದಿಲ್ಲ. ಸ್ವಲ್ಪ ಸ್ವಲ್ಪವೇ ನಮ್ಮ ಯೋಗ್ಯತೆಗೆ ತಕ್ಕಂತೆ ನಾವಿರುವ ಹಂತಗಳಿಗೆ ತಕ್ಕಂತೆ ಜ್ಞಾನ ಬರ್ತದೆ ಅಂತ ನೀವು ಅಲ್ಲಿಯಾದ್ರೂ ಹೇಳಲೇಬೇಕಲ್ಲ. ಲಕ್ಷ್ಯ ಅಂತ ಆದ ಮಾತ್ರಕ್ಕೆ ಅವನು ಪೂರ್ಣವಾಗಿ ಗಮ್ಯನಾಗ್ತಾನ? 100% ಗಮ್ಯ ಆಗ್ತಾನ? ಜ್ಞಾನಗಮ್ಯ ಅಂತಿದೆ. ಜ್ಞಾನಗಮ್ಯ ಅಂತ ಶಾಸ್ತ್ರವನ್ನು ಹೇಳಿದ್ರು ಕೂಡ ಗಮ್ಯ ಅಂತಂದ್ರೆ ಸ್ವಲ್ಪ ಮಟ್ಟಿಗೆ ಗಮ್ಯ ಅಂತಾನೆ ಅರ್ಥ. ಅದಕ್ಕೆ ಅಜ್ಞಾನ ಪೂರ್ಣವಾಗಿ ಗಮ್ಯ ಅಂತ ಯಾರು ತಿಳ್ಕೊಳ್ಳೋದಿಲ್ಲ. ಮಾನಾಂತರ ವೇದ್ಯಮೇವ ಹಿ ತೀರಾದಿಕಂ ಲಕ್ಷ್ಯ ವೀಕ್ಷಾಮಹೆ. ಒಂದು ತೀರಾದಿಗಳು ಅಂದ್ರೆ ನಮಗೆ ಲಕ್ಷಣಾವೃತ್ತಿಯಿಂದ ತಿಳ್ಕೊಳ್ಬೇಕಾಗಿರುವಂತಹ ತೀರ, ಮಂಚಸ್ಥ ಪುರುಷ, ಊರಿನ ಪ್ರಜೆಗಳು ಮೊದಲಾದವರು ಮಾನಾಂತರ ವೇದ್ಯವಾಗಿರ್ಬೇಕು. ಮೊದಲು ಬೇರೆ ಒಂದು ಪ್ರಮಾಣದಿಂದ ವೇದ್ಯವಾಗಿರ್ಬೇಕು. ಹಾಗಿದ್ದಾಗಲೇ ಅಂಥ ತೀರ ಮೊದಲಾದವುಗಳನ್ನೇ ನಾವು ಇನ್ನೊಂದು ಶಬ್ದದಿಂದ ಲಕ್ಷಣದ ಮೂಲಕ ತಿಳ್ಕೊಳ್ಳಿಕ್ಕೆ ಸಾಧ್ಯ ಅಂತೀಗ ಅರ್ಥ. ತಸ್ಮಾತ್ ನ ತಸ್ಮಿನ್ ಬ್ರಹ್ಮಣಿ ಲಕ್ಷಣಯಾಪಿ ಶಬ್ದ ವರಿವರ್ತಿ ಇತಿ ಅಭ್ಯುಪಗತವ್ಯಂ. ಆ ಬ್ರಹ್ಮನನ್ನು ಕುರಿತು ಶಬ್ದ ಅನ್ನೋದು ಲಕ್ಷಣದಿಂದಲೂ ಕೂಡ ಏನನ್ನೂ ಪ್ರತಿಪಾದನೆ ಮಾಡುವುದು ಸಾಧ್ಯ ಇಲ್ಲ. ವರಿವರ್ತಿ, ಅದು ವರ್ತತೆ ಅನ್ನೋದ್ರ ಯಂಗ್ಲುಗಂತ ಪ್ರಯೋಗ. ಯಂಗಂತ ಯಂಗ್ಲುಗಂತ ವಿಶೇಷವಾಗಿರ್ತದೆ ಅಂತ ಅದಕ್ಕೆ ಅರ್ಥ. ಆ ಬ್ರಹ್ಮನಲ್ಲಿ ಲಕ್ಷಣದಿಂದಲೂ ಕೂಡ ಯಾವುದೇ ಶಬ್ದವೂ ಇರುವುದು ಸಾಧ್ಯ ಇಲ್ಲ. ಅಂದ್ರೆ ಲಕ್ಷಣವೂ ಕೂಡ ಅವನನ್ನು ಹೇಳುವುದು ಸಾಧ್ಯ ಇಲ್ಲ ಅಂತ ತಾತ್ಪರ್ಯ. ಏವಂಚ ನ ಕಯಾಚಿದಪಿ ಬುಧಯ ತಸ್ಯ ಸಿದ್ಧಿ. ಬ್ರಹ್ಮ ಶಕ್ತಿ ವೃತ್ತಿಯಿಂದ ವಾಚ್ಯನಲ್ಲ ಅಂತ ನೀವೇ ಅಂತೆ, ಲಕ್ಷಣಾದಿ ವೃತ್ತಿಯಿಂದ ವಾಚ್ಯ ಅಂತ ನೀವು ಒಪ್ಕೊಳ್ಳಿಕ್ಕೆ ಅನೇಕ ಬಾಧಕಗಳನ್ನ ನಾವು ತೋರಿಸಿದ್ವಿ. ಅದು ಇರುವುದೇ 2 ವೃತ್ತಿಗಳು. ಶಕ್ತಿ ವೃತ್ತಿಯಿಂದಲೂ ವಾಚ್ಯನಲ್ಲ, ಲಕ್ಷಣಾವೃತ್ತಿಯಿಂದಲೂ ವಾಚ್ಯ ಅಲ್ಲ ಅಂದ್ರೆ ಹಾಗಾದ್ರೆ ಬ್ರಹ್ಮ ಸಿದ್ಧ ಆಗುವುದು ಹೇಗೆ? ಯಾವ ಪ್ರಮಾಣದಿಂದ ಅವನು ಸಿದ್ಧ ಆಗಬೇಕು? ಅದರಿಂದ ಬ್ರಹ್ಮವೇ ಸಿದ್ಧ ಆಗದೆ ಇರಬೇಕಾದಿತ್ತು ಅಂತ ಅದರ ತಾತ್ಪರ್ಯ. ಅತಯೇವ ಏತದಾಹ. ಇಷ್ಟೆಲ್ಲ ಅತಃ ಆದ್ರಿಂದಲೇ ಈ ಎಲ್ಲ ಅಭಿಪ್ರಾಯಗಳನ್ನು ಗಮನದಲ್ಲಿಟ್ಕೊಂಡು ನಚ ಅಪ್ರಸಿದ್ಧಂ ಕಲ್ಪ್ಯಂ ಅಂತ ಆಚಾರ್ಯರು ಅಪ್ರಸಿದ್ಧವಾದನ್ನ ಲೋಕದಲ್ಲಿ ಪ್ರಮಾಣ ಸಿದ್ಧ ಅಲ್ಲದೆ ಇದ್ದದನ್ನು ಯಾವುದೊಂದು ಕಲ್ಪನೆ ಮಾಡಬೇಡಿ ಅಂತ ಪ್ರತಿಪಾದನೆ ಮಾಡಿದ್ದಾರೆ. ವಾಚ್ಯತ್ವೇ ಪ್ರಮಾಣಾಂತರ ಗಮ್ಯತ್ವಾಪಾತಃ. ಅದಕ್ಕೆ ಇನ್ನೊಂದು ಸ್ವಲ್ಪ ಹೀಗೆ ಸ್ಪಷ್ಟೀಕರಣ ಕೊಡ್ಬೋದು ಅಂತ ನನಗೇನು ಕಾಣಿಸ್ತು. ಶಬ್ದದಿಂದ ವಾಚ್ಯ ಆಗಬೇಕಾದ್ರೆ ಯಾವುದು ಕಂಡಿದೆಯೋ, ಯಾವುದು ಕೇಳಿದೆಯೋ, ಅಂದರೆ ಪ್ರತ್ಯಕ್ಷ ಪ್ರಮಾಣದಿಂದ ಯಾವುದು ಕಂಡು ಬಂದಿದೆಯೋ, ಯಾವುದು ಶಬ್ದ ಪ್ರಮಾಣದಿಂದ ಶ್ರುತವಾಗಿದೆಯೋ, ಮತ್ತು ಯಾವುದು ಅನುಮಾನ ಪ್ರಮಾಣದಿಂದ ಅನುಮಿಸಲ್ಪಟ್ಟಿದೆಯೋ ಅದನ್ನೇ ಶಬ್ದವೂ ಕೂಡ ಹೇಳಬೇಕು. ಬ್ರಹ್ಮ ಶಬ್ದದಿಂದ ಹೇಳಲ್ಪಡ್ತದೆ ಅಂತ ನೀವು ದ್ವೈತಿಗಳು ಹೇಳುವುದಾದ್ರೆ ಅದು ಬ್ರಹ್ಮ ಪ್ರತ್ಯಕ್ಷ ಪ್ರಮಾಣದಿಂದ ಗಮ್ಯ ಅಂತಾಯಿತು, ಹಾಗೆ ಅನುಮಾನ ಪ್ರಮಾಣದಿಂದಲೂ ಅದು ಗಮ್ಯ ಅಂತಾಯಿತು.
ಅಂತ ಹೀಗೆ ಅವರು ಒಂದು ಪ್ರಶ್ನೆ ಮಾಡ್ತಿದ್ದಾರೆ. ಅದಕ್ಕೆ ನಾವು ಉತ್ತರ ಕೊಡ್ತಿದ್ದೇವೆ, ಹಾಗೇನು ನೀವು ತಿಳ್ಕೋಬೇಕಾಗಿಲ್ಲ. ಬ್ರಹ್ಮ ವಾಚ್ಯವಾದರೂ ಕೂಡ ಅದು ಪ್ರಮಾಣಾಂತರ ಗಮ್ಯ ಏನಲ್ಲ. ಪ್ರತ್ಯಕ್ಷ ಅನುಮಾನದಿಂದಂತೂ ಗಮ್ಯ ಅಂತ ನಾವು ಒಪ್ಪಿಲ್ಲ, ನೀವು ಒಪ್ಪಿಲ್ಲ. ಪ್ರತ್ಯಕ್ಷವಾಗಿ ಅದನ್ನು ಸ್ಪಷ್ಟವಾಗಿ ಶ್ರುತಿಯೇ ಅದನ್ನು ನಿರಾಕರಿಸಿದೆ. ಧರ್ಮ ಅಧರ್ಮ ಮೊದಲಾದವುಗಳಿವೆ, ಅವೆಲ್ಲ ಶಬ್ದದಿಂದ ವಾಚ್ಯವೇ ಆಗಿದೆ. ಅದನ್ನು ನೀವು ಒಪ್ತಿರಲ್ಲ. ದ್ವೈತಿಗಳು ಕೂಡ ಧರ್ಮಾದಿಗಳು ಶಬ್ದದಿಂದ ವಾಚ್ಯ ಅಂತ ನೀವು ಒಪ್ತೀರಿ. ಕೇವಲ ಬ್ರಹ್ಮ ಮಾತ್ರ ವಾಚ್ಯ ಅಲ್ಲ, ಲಕ್ಷಣ ಅಂತ ನೀವು ಅಂತೀರಿ. ಧರ್ಮ ಅಧರ್ಮ ಸ್ವರ್ಗ ನರಕ ಮೊದಲಾದ ಸಂಗತಿಗಳನ್ನು ವಾಚ್ಯ ಅಂತ ನೀವೇ ಹೇಳ್ತೀರಿ. ಹಾಗೆ ಬ್ರಹ್ಮನೂ ಕೂಡ ಶಬ್ದದಿಂದ ವಾಚ್ಯನೂ ಆದ್ರೂ ಪ್ರತ್ಯಕ್ಷ ಪ್ರಮಾಣದಿಂದ ವಾಚ್ಯ ಅಲ್ಲ, ಪ್ರತ್ಯಕ್ಷ ಪ್ರಮಾಣದಿಂದ ವೇದ್ಯ ಅಲ್ಲ, ಅನುಮಾನದಿಂದಲೂ ವೇದ್ಯ ಅಲ್ಲ. ಶಬ್ದ ಪ್ರಮಾಣದಿಂದ ಮಾತ್ರ ಅದು ಕಿಂಚಿತ್ ವೇದ್ಯ ಅಂತ ನಾವು ತಿಳ್ಕೋಬಹುದು. ಅದು ಹೇಗೆಂದ್ರೆ ಧರ್ಮಾದಿಗಳಂತೆ. ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಮ್ ಅಂತ ಮಹಾಭಾರತದಲ್ಲಿ ಇತ್ಯಾದಿ ಕಡೆಗಳಲ್ಲಿ ಬಂದಿದೆ. ಧರ್ಮ ಬಹಳ ಸೂಕ್ಷ್ಮ ಅಂಥೇಳಿ. ಅದರಂತೆಯೇ ಬ್ರಹ್ಮನು ಕೂಡ ಬಹಳ ಸೂಕ್ಷ್ಮ. ಅವನು ಶಬ್ದದಿಂದ ವಾಚ್ಯ ಹೌದು, ಆದರೆ ಪೂರ್ಣವಾಗಿ ವಾಚ್ಯ ಅಲ್ಲ. ಪ್ರತ್ಯಕ್ಷದಿಂದ ಅನುಮಾನದಿಂದ ಅಂತೂ ವಾಚ್ಯ ಅಲ್ಲವೇ ಅಲ್ಲ. ಹೀಗೆ ಅದಕ್ಕೆ ನಾವು ಸಮರ್ಥನೆ ಮಾಡಬಹುದು ಅಂತ ತಾತ್ಪರ್ಯ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.